ಪ್ರೇಸ್ ಗಾಡ್. ದೇವರ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಸ್ತೋತ್ರ. ಅನೇಕರು ತಪ್ಪದೆ ವೀಕ್ಷಿಸ್ತಾ ಇದ್ದೀರಿ. ಬಿಗ್ ಜೆ ಟಿವಿಯಲ್ಲಿ, ಬಿಗ್ ಜೆ ಮೀಡಿಯಾದಲ್ಲಿ ವೀಕ್ಷಿಸ್ತಾ ಇದ್ದೀರಿ. ಮತ್ತು ನಾನು ಎವ್ರಿ ಮಂಡೇ ಸೋಮವಾರ ದಿವಸ ಸಾಯಂಕಾಲ 6:30 ಗಂಟೆಗೆ ಜಾನ್ ಅಮ್ಮನ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಹಾಕ್ತಾ ಇದ್ದೇನೆ. ಪ್ರಿಯರೇ, ಜಾನ್ ಅಮ್ಮನ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರಲ್ಲಿ ಬರುವಂಥ ಸಂದೇಶವನ್ನು ಶೇರ್ ಮಾಡಿ. ಆಲ್ಮೋಸ್ಟ್ಲಿ 180 ಸಂದೇಶ ಅದರಲ್ಲಿದೆ. ಉಪದೇಶವಾಗಿ ಕೆಲವೊಂದು 5-6 ಎಪಿಸೋಡ್ ಮಾತಾಡಿದ್ದೇನೆ ಮತ್ತು 2 ಸಾಂಗ್ಸ್ ಇದೆ. ಯೇಸುವೆ ಆರಾಧಿಸುವೆ, ನೀನೇ ನನ್ನ ಯೇಸುವೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಒಬ್ಬರು ಅದನ್ನು ಮಲಯಾಳಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಡ್ತಾ ಇದ್ದಾರೆ ಎಂಬುದಾಗಿ. ನನಗಂತೂ ತುಂಬ ಖುಷಿ ಆಯಿತು. ಮಲಯಾಳಂ ಭಾಷೆಗೆ ನಮ್ಮ ಹಾಡುಗಳು ಟ್ರಾನ್ಸ್ಲೇಟ್ ಆಗಿದ್ದೇವಲ್ಲ, ದೇವರನ್ನು ಮಲಯಾಳಂ ಹಾಡಿನ ಮೂಲಕ ಆರಾಧಿಸ್ತಾ ಇದ್ದಾರೆ. ವೆರಿ ನೈಸ್. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ದೇವರ ಮಕ್ಕಳೇ, ದೇವರನ್ನು ಪ್ರೀತಿಸುವವರೇ, ನೀವು ಯಾರ್ಯಾರು ಈಗ ನೋಡ್ತಾ ಇದ್ದೀರಾ, ನಿಮ್ಮ ಮೊಬೈಲನ್ನು ತೆಗೆದುಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಜಾನ್ ಅಮ್ಮನ ಟೈಪ್ ಮಾಡಿ. ಅದು ಓಪನ್ ಆದ ಕೂಡಲೇ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎವ್ರಿ ಮಂಡೇ 6:30 ಗಂಟೆಗೆ ನಾವು ಯೂಟ್ಯೂಬ್ನಲ್ಲಿ ಬರ್ತಾ ಇರ್ತದೆ. ಅದನ್ನು ನೀವು ವೀಕ್ಷಿಸಿ, ಅನೇಕರಿಗೆ ಅದನ್ನು ಶೇರ್ ಮಾಡಿ. ಸೊ ಯು ಆರ್ ಬ್ಲೆಸ್ಸಡ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಈ ದಿವಸ ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಯಾಕೆಂದರೆ ಕೆಲವರಿಗೆ ಭಯ. ಆಲ್ರೆಡಿ ನಾನು ಭಯದ ಬಗ್ಗೆ 2 ಎಪಿಸೋಡ್ ಮಾತಾಡಿದ್ದೇನೆ. ದೇವರ ಭಯವೇ ಜ್ಞಾನದ ಆರಂಭ ಎಂಬುದಾಗಿ ಅದರಲ್ಲಿ ನೋಡ್ಬೋದು. ಮತ್ತು ಮಕ್ಕಳಿಗೆ ಪರೀಕ್ಷೆಯ ವಿಷಯದಲ್ಲಿ ಕೂಡ ಮಾತನಾಡಿದ್ದೇನೆ. ಅನೇಕ ವಿಷಯಗಳು, ಪವಿತ್ರಾತ್ಮನ ವಿಷಯಗಳೆಲ್ಲ ಮಾತನಾಡಿದ್ದೇನೆ. ಇವತ್ತು ನಾನು ಏನಕ್ಕೆ ಈ ಒಂದು ವಾಕ್ಯವನ್ನು ಮಾತಾಡಲಿಕ್ಕೆ ಇಷ್ಟಪಟ್ಟಿದ್ದೇನೆ ಅಂದರೆ, ನನಗೆ 3 ದಿವಸದ ಹಿಂದೆ ಒಂದು ಫೋನ್ ಬಂದಿತ್ತು. ಅವರಿಗೆ ನಾನು ಕೌನ್ಸಿಲ್ ಮಾಡಿದೆ. ತುಂಬ ಭಯದಲ್ಲಿದ್ದರು. ಅವರನ್ನು ದೇವಸೇವಕರೇ ಭಯಪಡಿಸಿದ್ದಾರೆ. ಸೇವಕರಂದರೆ ಅವರು ಯಾವ ಚರ್ಚಿಗೆ ಹೋಗ್ತಾರೆ ಅಲ್ಲಿಯ ಸಭಾಪಾಲಕರಲ್ಲ, ಅವರ ಮನೆಗೆ ವಿಸಿಟ್ ಕೊಡುವಂಥ ದೇವಸೇವಕರು ಅವರನ್ನು ಭಯಪಡಿಸಿದ್ದಾರೆ. ಹಾಗೆ ಅವರು ನನ್ನ ಚಾನಲನ್ನು ನೋಡಿ ನನಗೆ ಕಾಲ್ ಮಾಡಿದರು. ಮೆಸೇಜನ್ನು ವೀಕ್ಷಿಸ್ತಿರುವಾಗ ಅವರು ನೋಡಿದರು. ಅವರು ಸ್ವಲ್ಪ ಸಂತಾಯಿಸಲ್ಪಟ್ಟಲು ಕಾಲ್ ಮಾಡಿದರು. ಭಾಳ ಆಶ್ಚರ್ಯ ಆಯಿತು ನನಗೆ ಅವ್ರದ್ದು ಮಾತು ಕೇಳಿ. ಅವರು ಆ ಸಹೋದರಿ ತುಂಬ ಕಷ್ಟದಲ್ಲಿದ್ದಾಳೆ. ಅವಳ ಗಂಡಂದು ಸಮಸ್ಯೆ ಆಗಿದೆ, ಅವಳಿಗೆ ಮಕ್ಕಳಿದ್ದಾರೆ, ಸಮಸ್ಯೆ ಇದೆ, ಸಭೆಗೆ ಹೋಗ್ತಾ ಇದ್ದಾರೆ, ದೇವರು ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬ ಬಂದಂಥ ವ್ಯಕ್ತಿ ಹೇಳಿದ, ನಿಮಗೆ ಮಾಟ ಮಾಡಿದ್ದಾರೆ. ನಿಮಗೇನು ಮಾಡಿದ್ದಾರೆ? ಮಾಟ ಮಾಡಿದ್ದಾರೆ. ಅದಕ್ಕೆ ನಾನು ಇನ್ನೊಮ್ಮೆ ನೆಕ್ಸ್ಟ್ ಅಮಾವಾಸ್ಯೆಗೆ ಬರ್ತೇನೆ, ಅಮಾವಾಸ್ಯೆಗೆ ಬಂದು ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ. ಅಯ್ಯೋ ಯೇಸುವೆ, ಇಂಥದ್ದು ವಚನ ಅಪೊಸ್ತಲರು ಮಾತನಾಡಲಿಲ್ಲ, ನಮ್ಮ ಕರ್ತನಾದ ಯೇಸು ಮಾತನಾಡಲಿಲ್ಲ. ಬೈಬಲ್ನಲ್ಲಿ ಮಾಟ ಮಂತ್ರದ ಬಗ್ಗೆ ಉಲ್ಲೇಖ ಇದೆ. ಅಪೊಸ್ತಲ ಕೃತ್ಯದ ಮಂತ್ರವಾದಿಗಳು, ಮಾಟ ಮಾಡುವಂಥ ಮಂತ್ರವಾದಿಗಳು ಯೇಸುವಿನ ಸುವಾರ್ತೆಯನ್ನು ನಂಬಿ 19ನೇ ಅಧ್ಯಾಯದಲ್ಲಿದೆ. ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯದಲ್ಲಿ ಇದೆ. ಅವರು ಆ ಕಾಲದಲ್ಲಿ ದೇವರ ಅನಾಯಿಂಟಿಂಗ್ ಎಷ್ಟಿತ್ತಂದರೆ, ಅಪೊಸ್ತಲರು ಒಟ್ಟಾಗಿ ಸೇವೆ ಮಾಡುವಾಗ ಅನೇಕ ಮಂದಿ ಮಾಟ ಮಾಡುವ ಮಂತ್ರಗಾರರು ಅವರಲ್ಲಿರುವ ಪುಸ್ತಕವನ್ನು ಸುಟ್ಟು ಬಿಟ್ಟರು. ಎಷ್ಟು? 2,000 ತಗ್ಗಿನಲ್ಲಿ 50,000 ರೂಪಾಯಿ ಬೆಲೆ ಬೀಳುವ ಅಂತ ಅಷ್ಟು ಪುಸ್ತಕವನ್ನು ತಂದು ರಾಶಿ ಹಾಕಿ ಸುಟ್ಟು ಬಿಟ್ರು. ಹಾಗಾದರೆ ಎಷ್ಟು ಮಂದಿ ರಕ್ಷಣೆ ಹೊಂದಿರಬೇಕು? ಮಾಟಗಾರರು, ಮಂತ್ರ ಮಾಡುವವರು. ನೀವು 1ನೇ ಸಮುವೇಲ 15ನೇ ಅಧ್ಯಾಯದಲ್ಲಿ ಓದುವಾಗ, ಇಸ್ರಾಯೇಲರಿಗೆ ಪ್ರಥಮ ಅರಸನಾದ ಸೌಲನಿಗೆ ಅವಿಧೇಯನಾದದಕ್ಕೆ ಪ್ರವಾದಿಯಾದ ನ್ಯಾಯಸ್ಥಾಪಕನಾದಂಥ ಸಮುವೇಲ ಹೇಳ್ತಾನೆ, ಅವಿಧೇಯತ್ವವು ಮಂತ್ರ ಅಂದರೆ ಮಾಟ ಮಂತ್ರದಷ್ಟೇ, ಮಂತ್ರ ತಂತ್ರದಷ್ಟೇ ಕೆಟ್ಟದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿದೆ. ಸೊ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾನೆ. ಮಾಟ ಮಂತ್ರ ಮಾಡುವಂಥದ್ದು ಆಗಿನಿಂದ ನಡ್ಕೊಂಡು ಬಂದಿದೆ, ಈಗಲೂ ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ನಿನಗೆ, ದೇವರ ಮಗನಾಗಿರುವ ನಿನಗೆ, ಬೈಬಲಲ್ಲಿ ಹೇಳುವಂಥದ್ದು 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದರೆ ಆತನ ಹೆಸರಿನ ಮೇಲೆ ನಂಬಿಕಿಟ್ಟರು ಯೇಸುವಿನ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಯಾವನು ದೇವರಿಂದ ಹುಟ್ಟಿದಾನೋ
ದೇವರ ಮಗನಾಗಿದ್ದಾನ, ಅವನಿಗೆ ಹೇಗೆ ಮಾಟ ತಗುಲುವುದು, ಹೇಗೆ ಮಂತ್ರತಂತ್ರಗಳು ಅವನಲ್ಲಿ ಕಾರ್ಯ ಮಾಡುವುದು? ಬೈಬಲ್ ಹೇಳ್ತದೆ ನಾವು ಯಾವುದಕ್ಕೆ ಭಯಪಡುತ್ತೇವೆ ಅದು ತಪ್ಪದೆ ಬರುವುದು. 3ನೇ ಅಧ್ಯಾಯ ಯೋಬರ ಗ್ರಂಥ. ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುತ್ತದೆ. ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುತ್ತದೆ. ಯಾವುದಕ್ಕೆ ನಾನು ಭಯಪಟ್ಟೆನೋ ಅದು ತಪ್ಪದೆ ಬರುವುದು. ಅದಕ್ಕೆ ದುರಾತ್ಮನು ಭೂಲೋಕದಲ್ಲಿ ವಾಯ್ಸ್ ಇದೆ. ನಾವು ದೇವರ ಸ್ವರಕ್ಕೆ ಕಿವಿ ಕೊಡಬೇಕು, ವಾಕ್ಯವನ್ನು ಓದಬೇಕು, ಒಳ್ಳೆಯ ಸಂದೇಶವನ್ನು ಕೇಳಬೇಕು. ಭಯ ಹುಟ್ಟಿಸುವ ಸಂದೇಶ ಅಲ್ಲ, ಬಂಡೆಯ ಮೇಲೆ ನಮ್ಮನ್ನು ನಿಲ್ಲಿಸುವಂಥ ಸಂದೇಶ, ಪಾಪ ದ್ವೇಷವನ್ನು ಹುಟ್ಟಿಸುವಂಥ ಸಂದೇಶ, ದೇವರನ್ನು ಪ್ರೀತಿ ಮಾಡಿಸುವಂಥ ಸಂದೇಶ, ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆಂಬ ಸಂದೇಶ, ನಾವು ಕ್ರಿಸ್ತನಲ್ಲಿ ಭೂಮಿಯಲ್ಲಿ ನಾವು ಏನು ಮಾಡಲಿಕ್ಕೆ ಶಕ್ತರು, ನಮಗೆ ಏನು ಕೊಡಲ್ಪಟ್ಟಿದೆ, ನಾವು ಯಾರಲ್ಲಿದ್ದೇವೆ, ನಾವು ಕರ್ತನಲ್ಲಿದ್ದೇವೆ ಎಂಬ ಸಂದೇಶ ಕ್ಲಿಯರ್ ಆಗಿ ಬೋಧಿಸಿದರೆ ಒಬ್ಬನು ಕೂಡ ಭಯಪಡುವುದಿಲ್ಲ. ಇಡೀ ಬೈಬಲ್ನಲ್ಲಿ ಆದಿ ಕಾರಣದಿಂದ ಹಿಡಿದು ಪ್ರಕಟಣೆವರೆಗೆ 365 ಬಾರಿ ಬರೆದಿದೆ, ಭಯಪಡಬೇಡ. ಯೇಸು ಹೇಳ್ತಾನೆ ಬಂದು ಭಯಪಡಬೇಡ. ಅವರು ರೆಸರೆಕ್ಷನ್ ಆದಮೇಲೆ ಭಯಪಡಬೇಡಿ ಎಂಬುದಾಗಿ ಹೇಳಿದ್ದಾನೆ. ಭಯಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನೊಂದಿಗಿದ್ದೇನೆ, ನನ್ನ ಧರ್ಮದ ಬಲಕ್ಕೆ ನಿನಗೆ ಆಧಾರವಾಗಿ ಕೊಟ್ಟಿದ್ದೇನೆ ಎಂಬುದಾಗಿ ಇವನ ಹತ್ರ ಹೇಳ್ತಾನೆ. ಯಾರ ಹತ್ರ? ದೇವರು ಹೇಳ್ತಾರೆ, ಯೆಹೋಶುವನ ಹತ್ರ. ಹಾಗಾಗಿ ಪ್ರಿಯರೇ, ಮಾಟ ಇರಬಹುದು, ಮಂತ್ರ ಇರಬಹುದು, ತಂತ್ರ ಇರಬಹುದು, ಕುತಂತ್ರ ಇರಬಹುದು, ಅದರಿಂದ ನಮಗೆ ಹಾನಿ ಇಲ್ಲ. ನಮ್ಮ ಬೌಂಡ್ರಿಯನ್ನು ಕರೆಕ್ಟ್ ಮಾಡಿದರೆ ಇದು ಆತ್ಮೀಕ ಬೌಂಡ್ರಿಯನ್ನು. ಊರಿನಲ್ಲಿ ನೆರೆಕರೆಯಲ್ಲಿ 150 ದನ ಬಿಟ್ಟಿರುವವರು, ಸಾಕು ದನವನ್ನು. ನಿನ್ನ ಹಿತ್ಲಿನ ಒಳಗೆ ತೋಟ ಇದೆ, ನಿನ್ನ ಹಿತ್ಲಿಗೆ ಕಂಪೌಂಡ್ ವಾಲ್ ಇದೆ, ಗೇಟ್ ಇದೆ, ನಿನ್ನ ಗೇಟನ್ನು ಓಪನ್ ಇಡಬೇಡ. ನಿನ್ನ ಗೇಟನ್ನು ಓಪನ್ ಇಟ್ಟರೆ ನೀನು ಒಂದು ವೇಳೆ ದನ ಬಿಟ್ಟರು ಆ ದನ ಎಲ್ಲ ಗೇಟ್ ಬಂದಿದ್ರೆ ನಿನ್ನ ತೋಟವನ್ನು ಬಂದು ತಿಂತದೆ. ನೀನು ಬಿಟ್ಟ ದನ ನಿನ್ನ ತೋಟವನ್ನು ತಿನ್ಬಹುದು. ಊರಿನಲ್ಲಿ ಎಷ್ಟೇ ದನ ಬಿಡಲಿ, ನಾವು ಯಾಕೆ ಮಾತಾಡಬೇಕು ಅಗತ್ಯ ಉಂಟಾ? ನಮ್ಮ ಕಂಪೌಂಡ್ ವಾಲ್ ಗಟ್ಟಿ ಇದ್ದು ಗೇಟ್ ಬಂದಿದ್ರೆ ಎಷ್ಟು ದನ ಬಂದರೂ ನಿನ್ನ ತೋಟಕ್ಕೆ ಹಾನಿ ಆಗುವುದಿಲ್ಲ. ಗೇಟ್ ಇದು. ಬಾಯನ್ನು ಕಾಪಾಡಿದ್ರೆ ಆಯಿತು. ಬಾಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ. ಎರಡನೇದು ಕಿವಿ ಗೇಟ್. ನೀವು ಕೇಳುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ಜನರು ಬಂದು ಎಷ್ಟು ದೊಡ್ಡ ಸೇವಕನೇ ಹೇಳಿ, ಒಂದು ವೇಳೆ ಸೇವಕನು ಬಂದು ದೇವರು ಅವನು ಪ್ರಾರ್ಥನೆ ಮಾಡೋಗಿ ಇವರಿಗೆ ಮಾಟ ಮಾಡಿದ್ದಾರೆ ಎಂಬುದಾಗಿ ಮಾಟ ಮಾಡಿದಾರಂತ ತಿಳಿಸಿದರೆ, ಮಾತು ಆಗಿದ್ದಾದರೆ ಪ್ರೇಯರ್ ಮಾಡಲ್ಲ, ಟಂಗ್ಸ್ನಲ್ಲಿ ಪ್ರೇಯರ್ ಮಾಡಿ ಹೋಗಲಿ, ಮತ್ತೆ ಹೇಳಿ ಬಲಪಡಿಸಲಿ, ಬ್ರದರ್ ಭಯಪಡಬೇಡಿ, ಮಾಟ ಮಂತ್ರ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ನೀನು ಹಿಂಸೆಗೆ ದೂರವಾಗಿರುವೆ, ಧರ್ಮವೇ ನಿನಗೆ ಆಧಾರ. ನಿನಗೆ ವಿರುದ್ಧವಾಗಿ ಯಾರಾದರೂ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದಲ್ಲ. ಅವನಿಗೆ ಮಾಟ ಮಾಡಲಿಕ್ಕೆ ದೇವರ ಅಪ್ಪಣೆ ಕೊಡಲಿಲ್ಲ. ನಿನ್ನ ವಿಷಯವಾಗಿ ಅಪ್ಪಣೆ ದೇವರು ಕೊಡದಿದ್ದರೆ, ದೇವರು ಸೈತಾನನಿಗೆ ಅಪ್ಪಣೆ ಕೊಟ್ಟದಕ್ಕೆ ಯೋಬನ ಜೀವಿತದಲ್ಲಿ ಪ್ರಾಬ್ಲಮ್ ಆಯಿತು. ನಿನ್ನ ವಿಷಯದಲ್ಲಿ ಅಪ್ಪಣೆ ಕೊಡಲಿಲ್ಲ ಅಂತ ಹೇಳ್ತಾನೆ ಯೇಸು. ಮತ್ತು ಯಾವ ಮಂತ್ರ ನಿನ್ನ ಮುಂದೆ ನಿಲ್ಲುವುದು, ಯಾವ ಮಾಟ ಉಳಿಯುವುದು? ಬೈಬಲ್ ಹೇಳ್ತದೆ, ವೈರಿ ಒಂದು ದಾರಿಯಿಂದ ಬಂದರೆ ನಿನಗೆ ವಿರುದ್ಧವಾಗಿ 7 ದಾರಿಯಿಂದ ಓಡಿ ಹೋಗುತ್ತಾನೆ. ಅಮಾವಾಸ್ಯೆ. ಕೊಲೊಸ್ಯ 2ನೇ ಅಧ್ಯಾಯ 16ನೇ ವಚನ ಓದುವ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬರ್ತದೆ ಹೋಗ್ತದೆ. ಅವ್ರು ಹೇಳ್ತಾರೆ ಅಮಾವಾಸ್ಯೆ ದಿನ ಒಂದು ಪ್ರಾರ್ಥನೆ ಮಾಡ್ತೇನೆ, ಅದಕ್ಕೆ ಒಂದು ವಿಶೇಷ ದಿನ ಅಂತ ಇದೆಯಾ? ದೇವರು ತಿಳಿಸಿದರೆ, ದೇವರು ಅಧಿಕಾರ ಕೊಟ್ಟಿದ್ದಾನೆ, ಮಾಡು ಪ್ರಾರ್ಥನೆ, ಓಡಿಸು. ಒಂದು ದಿವಸ ಒಬ್ಬ ದೇವಸೇವಕ ಮಲ್ಪೆಯಲ್ಲಿ ತನ್ನ ಅತ್ತೆಯ ಮನೆಯಲ್ಲಿದ್ದಾನೆ, ಹೆಂಡತಿಯ ಮನೆಯಲ್ಲಿ. ಅದೇ ಸಭೆಯ ವಿಶ್ವಾಸಿ ಒಂದು ದಿವಸ ಆ ಸೇವಕನಿಗೆ ಫೋನ್ ಮಾಡ್ತಾನೆ, ಹಲೋ, ನಿಮ್ಮ ಮನೆಯಲ್ಲಿ ಪಾಸ್ಟರ್ ಪ್ರೈಸ್ ಲಾರ್ಡ್, ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮನೆಯಲ್ಲಿ ದೆವ್ವ ತಿರುಗುವಂಥದ್ದು ನೋಡ್ತಾ ಇದ್ದೇನೆ. ಅವರಿಗೆ ಗೊತ್ತಿಲ್ಲ ಅವ್ರ ಅತ್ತೆ ಮನೆಯಲ್ಲಿದ್ದಾರೆ, ಅವರಿಗಿಸಿದು ಅವರ ಮನೆಯಲ್ಲಿದ್ದಾರೆ ಅಂತ. ಅದಕ್ಕೆ ಈಗ ಸದ್ಯಕ್ಕೆ ನಾನೇ ಇಲ್ಲಿ ತಿರುಗುತ್ತಾ ಇದ್ದೇನೆ, ನಾನಿರುವಲ್ಲಿ ದೆವ್ವ ತಿರುಗುವುದಿಲ್ಲ ಅಂತ ಹೇಳಿಬಿಟ್ರು. ಅವ್ರಿಗೆ ಗೊತ್ತಾಯಿತು ಉತ್ತರದಲ್ಲಿ. ಆಯಿತು ಪಾಸ್ಟರ್ ಅಂತ ಸುಮ್ಮನಾದರು. ಈ ಸಹೋದರಿ ಹತ್ರ ನಾನು ಕೇಳಿದೆ, ಅಮ್ಮ ನೀನು ಬಾರ್ನ್ ಅಗೇನ್ ಆಗಿದ್ಯಾ? ಹೌದು. ಸಭೆಗೆ ಹೋಗ್ತಾ ಇದ್ದೀಯಾ? ಹೌದು.
ನಿನಗೆ ಯಾರು ಹೇಳಿದ್ದು? ನಿನ್ನ ಪಾಸ್ಟ್ ಹೇಳಿದ, ಬೇರೆ ಪಾಸ್ಟ್ ಹೇಳಿದ? ಇಲ್ಲ ಪಾಸ್ಟೇ, ನಮ್ಮ ಪಾಸ್ಟ್ ತುಂಬ ಸಂತೈಸ್ತಾರೆ. ಮತ್ತು ಬೇರೆ ಪಾಸ್ಟ್ ಇಂಥ ಹೇಳುವ ಪಾಸ್ಟನ್ನ ಯಾಕೆ ಮನೆಗೆ ನೀನು ಬರಲಿಕ್ಕೆ ಅವಕಾಶ ಕೊಡ್ತಿ? ಮಾಡಬೇಡ. ನಿನಗೆ ದೇವರು ಸೇವಕರನ್ನು ಕೊಟ್ಟಿದ್ದಾರಲ್ಲ, ನೀನೊಂದು ಸಭೆಗೆ ಹೋಗ್ತಾ ಇದ್ದೀಯಲ್ಲ, ಅಲ್ಲಿ ರೆಗ್ಯುಲರ್ ಆಗಿ ಹೋಗು. ಇನ್ನು ಮೇಲೆ ಇವರು ಬಂದಾಗ ನೀನು ಯಾವುದನ್ನು ಕೇಳಬೇಕು, ಯಾವುದನ್ನು ಬಿಡಬೇಕು. ಯಾರೇ ಆಗಲಿ ಪ್ರಿಯರೇ, ಅನೇಕ ಮನೆಗೆ ಬಂದವರನ್ನು ಹೋಗು ನೀವು ಬರಬೇಡಿ ಅಂತ ಸಡನ್ ಹೇಳಲಿಕ್ಕೆ ಆಗುವುದಿಲ್ಲ. ಅಫ್ಕೋರ್ಸ್ ನನ್ನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರುವವನಿಗೆ ಒಂದು ತಂಬಿಗೆ ನೀರು ಕೊಟ್ಟರು ಅದಕ್ಕೆ ಬರತಕ್ಕ ಪ್ರತಿಫಲ ತಪ್ಪುವುದಿಲ್ಲ. ಒಳ್ಳೆಯದೇ ಮಾಡಿದ್ದೀರಿ, ಒಳ್ಳೆಯದೇ ಮಾಡ್ತೀರಿ. ಬಟ್ ಇಂಥ ವಿಷಯಗಳನ್ನ ಹೇಳುವಾಗ ನೀವು ಆತ್ಮದಲ್ಲಿ ಗ್ರೋ ಆಗಿರುವುದಾದರೆ, ಆತ್ಮೀಕವಾದ ಸಂಗತಿಗಳಲ್ಲಿ ವಾಕ್ಯದಲ್ಲಿ ಗ್ರೋ ಇರುವುದಾದರೆ ಅವರಿಗೆ ಕರೆಕ್ಟಾದ ಉತ್ತರ ಕೊಡ್ಬೋದಲ್ಲ. ನಾನು ಕೇಳಿದೆ, ಹಾಗಾದರೆ ನಿಮಗೆ ವಾಕ್ಯ ಗೊತ್ತುಂಟಲ್ಲ, ಆತನ ಭಯಭಕ್ತಿ ಉಳ್ಳವರ ಸುತ್ತಲೂ ಏನಂತ ಬರೆದಿದ್ದಾನೆ ಕೇಳಿದೆ. ವಾಕ್ಯ ಗೊತ್ತಿದೆ. ಆತನ ಭಯಭಕ್ತಿ ಉಳ್ಳವರ ಸುತ್ತಲೂ ನಾನು ಯಾರ ಹೆಸರು, ಎಲ್ಲಿಂದ, ಯಾವ ಊರಿನಿಂದ ಬಂದ ಅಂತ ಹೇಳುವುದಿಲ್ಲ. ಬಟ್ ಆ ಒಂದು ಸಹೋದರಿಗೆ ನಾನು ಕೌನ್ಸಿಲ್ ಮಾಡಿದಾಗ ಆಕೆ ಇಷ್ಟು ಬಲವನ್ನು ಹೊಂದಿಲ್ಲ ಅಂದರೆ, ಇನ್ನು ಮೇಲೆ ಆ ವಿಷಯದಲ್ಲಿ ಯಾರು ಮಾತಾಡಿದ್ರು ಆಕೆ ಇನ್ನು ಭಯಪಡುವುದಿಲ್ಲ. ದೇವರು ನಮ್ಮನ್ನು ಅದಕ್ಕೋಸ್ಕರ ಇಟ್ಟದ್ದು. ಕೇಳಿದಾಗ ಎಷ್ಟು ಚಂದ ಉತ್ತರ ಕೊಟ್ಟರು. ಆತನ ಭಯಭಕ್ತಿ ಸುತ್ತರು ದೇವದೂತರ ದಂಡಿಳಿದು ಕಾವಲಾಗಿರಿಸ್ತಾನೆ. ಓಕೆ, ಈಗ ಒಬ್ಬ ವ್ಯಕ್ತಿ ದೇವರ ಮಗನಿಗೆ ಮಾಟ ತಾಗುವುದು ಹೇಗೆ? ಯಾಕೆ ತಾಗುವುದಿಲ್ಲ? ಯಾಕೆ? ಎಂಥ ಮಾಟ ಮಂತ್ರಗಳು ಯಾರಿಗೆ ಹಾನಿ ಆಗುವುದಿಲ್ಲ. ಮಾಡುವವರು ಮಾಡ್ತಾ ಇರುವವರು ನಮಗೇನಾಗಬೇಕು? ಅವರಿಗೋಸ್ಕರ ಪ್ರೇಯರ್ ಮಾಡು, ಅವರು ದೇವರ ಕಡೆಗೆ ತಿರುಗಲಿ. ಯಾರ ಜೀವಿತವನ್ನು ಹಾಳು ಮಾಡುವಂಥದ್ದು ಅದು ದೇವರ ಮುಂದೆ ಸರಿಯಲ್ಲ. ಒಬ್ಬನ ಜೀವಿತವನ್ನು ಹಾಳು ಮಾಡುವಂಥದ್ದು ಸರಿಯಲ್ಲ. ಓಕೆ, ಒಂದು ವಾಕ್ಯ, ನಾವು ಕೂತಿರುವ ಸ್ಥಳ ಯಾವುದು? ಆತ್ಮೀಕವಾಗಿ ನಮ್ಮನ್ನು ದೇವರು ಎಲ್ಲಿ ಕೂಡಿಸಿದ್ದಾನೆ ಎಂಬುದು ನಮಗೆ ಪ್ರಕಟ ಆಗಬೇಕು. ಬೈಬಲ್ ಹೇಳ್ತದೆ, ಮೊದಲು ನಾವು ಯಾರ ಮಕ್ಕಳು? ದೇವರ ಮಕ್ಕಳು. ಯಾರ್ಯಾರು ಆತನ ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳ ಅಧಿಕಾರ ಕೊಟ್ಟ ದೇವರ ಮಕ್ಕಳು. ದೇವರ ಮಗನು ಅಂತ ಹೇಳಿದ ಮೇಲೆ ಸೈತಾನನಿಗೆ ನಮ್ಮನ್ನು ಮುಟ್ಲಿಕ್ಕೆ ಅಧಿಕಾರ ಇದೆಯಾ? ನಂಬರ್ 1. ಎರಡನೇದು, ಸೈತಾನನ ಕಾರ್ಯಕ್ರಿಯೆಗಳನ್ನು ಲಯ ಮಾಡುವುದಕ್ಕೋಸ್ಕರ ಮನುಷ್ಯಕುಮಾರನು ಪ್ರತ್ಯಕ್ಷನಾದನು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅದೆಲ್ಲರಿಗೆ ಗೊತ್ತಾ ವಚನ. ಬೈಬಲ್ ಹೇಳ್ತದೆ ಕೊಲೊಸ್ಯದಲ್ಲಿ, ಯೇಸು ಸೈತಾನನನ್ನು ತನ್ನ ಶಿಲುಬೆಯ ಮೂಲಕ ಮರಣದಲ್ಲಿ ನಿರಾಯುಧನನ್ನಾಗಿ ಮಾಡಿದ. ಮೇಡ್ ಹಿಮ್ ಝೀರೋ. ಹಾಗಾದರೆ ಅವನಲ್ಲಿ ಪವರ್ ಇರುವುದಾ, ನಮ್ಮಲ್ಲಿ ಪವರ್ ಇರುವುದಾ? ದೇವರ ಮಕ್ಕಳಲ್ಲಿ ಪವರ್ ಇರುವುದಾ, ಅಧಿಕಾರ ಇರುವುದಾ? ಪವಿತ್ರಾತ್ಮ ನಮ್ಮೊಳಗೆ ಬಂದಾಗ ನಮ್ಮಲ್ಲಿ ಆ ಪವಿತ್ರ ಆತ್ಮನಲ್ಲಿ ಡುನಾಮಿಸಿದೆ, ದೇವರ ಶಕ್ತಿ ಇದೆ. ಅದಕ್ಕೆ ಪೌಲನು ಹೇಳ್ತಾನೆ ಒಂದು ವಚನ, ಎಫೆಸ 3ನೇ ಅಧ್ಯಾಯ 7ನೇ ವಚನ. ಎಫೆಸ 3ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನ ಸುವಾರ್ತೆಯಲ್ಲಿ ದೇವರು ನನ್ನನ್ನು ಆತನ ಶಕ್ತಿಯ ಪ್ರದರ್ಶನವಾಗಿ, ಇವತ್ತು ನೀನು ರಕ್ಷಣೆ ಹೊಂದಿ ಯಾವ ಮನೆಯಲ್ಲಿ ಯಾವ ಸಭೆಯಲ್ಲಿದೆಯೋ ನೀನು ದೇವರ ಶಕ್ತಿಯ ಪ್ರದರ್ಶನವಾಗಿ ದೇವರು ನಿನ್ನನ್ನಲ್ಲಿ ಇಟ್ಟಿದ್ದಾನೆ. 1 ಪೇತ್ರ 1ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ದೇವರು ನಿನ್ನನ್ನು ತನ್ನ ಬಲದಿಂದ ಕಾಯುತ್ತಾನೆ. ದೇವರು ನಿನ್ನನ್ನು ಆತನ ಬಲದಿಂದ ಕಾಯುತ್ತಾನೆ. ದೇವರು ನಿನ್ನನ್ನು ಆತನ ಬಲದಿಂದ ಕಾಯುವಾಗ ಯಾವ ಭಾಗದ ಒಳಗಿಂದ ಸೈತಾನನು ಎಂಟ್ರಿ ಆಗ್ತಾನೆ? ಓಕೆ, ಇನ್ನೊಂದು ಹೇಳ್ತೇನೆ, ದ ವೆರಿ ಫ್ಯಾಂಟಾಸ್ಟಿಕ್ ವರ್ಡ್. ಇದು ಒಂದು ದಿವಸ ಬೇರಿನಲ್ಲಿ ಒಂದು ಸಿಸ್ಟರ್ ಕೆಲಸ ಮಾಡ್ತಿದ್ರು, ಆಕೆ ನರ್ಸ್. ಆಕೆ ನನಗೆ ಫೋನ್ ಮಾಡಿದ್ಲು ಕೊರೋನಾ ಟೈಮಲ್ಲಿ. ಅಲ್ಲೆಲ್ಲ ಅವರಿಗೆ ಕೆಲಸ ಮಾಡಲೇಬೇಕು. ಕೊರೋನಾ ಪೇಷಂಟ್ಗಳು ಬರ್ತಾ ಇದ್ದಾರೆ, ಏನಾಗ್ತದೆ ಅಂತ ಗೊತ್ತಿಲ್ಲ. ಫೋನ್ ಮಾಡಿದಾಗ ನಾನು ಈ ಒಂದು ವಚನವನ್ನು ವಿವರಿಸಿದೆ ಅವರಿಗೆ. ಯಾವುದು? ಕೊಲೊಸ್ಯ 3ನೇ ಅಧ್ಯಾಯ 2ನೇ ವಚನ. ಯಾಕೆಂದರೆ ನೀವು ಸತ್ತಿರಲ್ಲ, ಮೇಲೆ ಇರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ಲೋಕದ ಪಾಲಿಗೆ ನೀವು ಸತ್ತಿದ್ದೀರಿ, ಕ್ರಿಸ್ತನ ಪಾಲಿಗೆ ನೀವು ಆತ್ಮದಲ್ಲಿ ಹೊಸದಾಗಿ ನವಜೀವನವಾಗಿ ಹುಟ್ಟಿದ್ದೀರಿ. ಈಗ ಮುಂದೆ ಹೇಳ್ತದೆ, ನಿಮ್ಮ ಜೀವ, ಯುವರ್ ಲೈಫ್, ನಿಮ್ಮ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಡಲ್ಪಟ್ಟಿದೆ. ಇದು ಬೈಬಲ್ ಹೇಳ್ತದೆ, ಯೇಸು ಹೇಳ್ತಾ ಇದ್ದಾನೆ. ನನ್ನ ಜೀವ ಕ್ರಿಸ್ತನ ಒಳಗಿದೆ, ನಾನು ಕ್ರಿಸ್ತನೊಳಗಿದ್ದೇನೆ. ಕ್ರಿಸ್ತನಲ್ಲಿ ಇದ್ದಾನೆ ಅಂತ ತೋರಿಸ್ತದೆ. ಆತನ ತಂದೆಯು ನಮ್ಮ ತಂದೆ ಆಗಿರುವ ದೇವರ ಒಳಗಿದ್ದಾನೆ.
ಈಗ ನನ್ನನ್ನು ಮುಟ್ಟಬೇಕಾದ್ರೆ ಮೊದಲು ಇವರನ್ನು ಮುಟ್ಟಬೇಕು. ನನಗೆ ಮಾಟ ತಗಲ್ಬೇಕಾದ್ರೆ ದೇವರಿಗೆ ಮಾಟ ತಗಲ್ಬೇಕು. ನನ್ನನ್ನು ತಾಕುವವನು ಯೆಹೋವನ ಕಣ್ಣಗುಡ್ಡಗಳನ್ನೇ ತಾಕುತ್ತಾನೆ. ಅಂದರೆ ನನಗೆ ಮಾಟ ಫಂಕ್ಷನ್ ಆಗಬೇಕಾದ್ರೆ ನನ್ನ ತಂದೆಯಾದ ದೇವರಿಗೂ ಕರ್ತನಾದ ಯೇಸುವಿಗೆ ಮಾಟ ಮಾಡಬೇಕು. ನನಗೆ ಡೈರೆಕ್ಟ್ ಮಾಡಿದರೆ ಬರುವುದಿಲ್ಲ. ನನಗೆ ಮಾಡಿದ್ರೂ ಅದು ಅವರಿದ್ದಾರೆ ಪ್ರೊಟೆಕ್ಷನ್ಗೆ. ನಿಮಗೆ ದೇವರ ಮಕ್ಕಳಾಗಿರುವ ನಿಮಗೆ ಯಾರೇ ಮಾಟ ಮಾಡಲಿ ಅದು ನಿನಗೆ ಬರುವುದಿಲ್ಲ. ನಿನ್ನ ಮುಂದೆ ಅದಕ್ಕೆ ಅರ್ಥ ಆಗಲಿಕ್ಕೆ ಹೇಳ್ತೇನೆ. ನೀನು ನಿನ್ನ ಮುಂದೆ ಕನ್ನಡಿ ಇಟ್ಟಿದ್ದಿ, ದೇವರ ವಾಕ್ಯವಮ್ಮ ಕನ್ನಡಿ ನಿನಗೆ ಇರಲಿಲ್ಲ, ಉಲ್ಟೆ ಇಟ್ಕೊಂಡಿದೆ ಅಂತ ನೆನೆಸು. ಈಗ ಮಾಟ ಬಂದರೆ ಏನು ಅವರಿಗೆ ಯಾರು ನೀನು ಕಾಣ್ತೀಯ, ಯಾರು ಕಾಣ್ತಾರೆ? ಅವನೇ ಕಾಣ್ತಾನೆ. ಒಂದು, ನಿನ್ನ ಒಳಗೆ ಯೇಸು ವಾಸವಾಗಿರುವುದರಿಂದ ಸೈತಾನ್ ಬಂದು ನೋಡುವಾಗ ನಿನ್ನ ಒಳಗಿರುವ ಯೇಸು ಕಾಣ್ತಾನೆ. ಈಗ ಮಾಟ ಮಂತ್ರ ಅಂದರೆ ಏನಂದರೆ, ಮಾಟ ಮಂತ್ರ ಮಾಡುವವರು ಪಠನ ಮಾಡ್ತಾ ದುರಾತ್ಮವನ್ನು ಇಂಥ ವ್ಯಕ್ತಿಗಳ ಕಡೆಗೆ ಕಳಿಸುವುದು. ಮಾಟ ಮಾಡುವುದಂದರೆ ದುರಾತ್ಮವನ್ನು ಕಳಿಸುವುದು. ದುರಾತ್ಮ ಅವನ ಬಳಿಗೆ ಬಂದು ಅವನ ಮನೆಯಲ್ಲಿ ಹಾಳು ಮಾಡಲಿಕ್ಕೆ ನೋಡುವುದು, ಅವನ ಕುಟುಂಬವನ್ನು ಅವನನ್ನು. ಅಯ್ಯೋ, ದುರಾತ್ಮಗಳು ನಮ್ಮ ಮುಂದೆ ನಿಲ್ಲುವುದೇ ಇಲ್ಲಲ್ಲಯ್ಯ. ದೇವರ ಮಕ್ಕಳ ಮುಂದೆ ಅವುಗಳಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲಿ ದೇವರ ಮಕ್ಕಳು ವಾಸ ಮಾಡ್ತಾರೆ ಅಲ್ಲಿ ಪ್ರೊಟೆಕ್ಷನ್ ಇದೆ, ದೇವದೂತರಿದ್ದಾರೆ, ಎಂಟ್ರಿ ಇಲ್ಲ. ನೀನು ನಿನ್ನ ಕಿವಿಯ ಮೂಲಕ ಭಯಪಡುವುದರ ಮೂಲಕ ಮತ್ತು ಬಾಯಿಯ ಮಾತಿನ ಮೂಲಕ ಎಂಟ್ರಿ ಕೊಡಬೇಕು, ಇಲ್ಲದೆ ಅವುಗಳಿಗೆ ಎಂಟ್ರಿ ಇಲ್ಲ. ಇಲ್ಲಿ ಹೇಳ್ತದೆ 3ನೇ ಅಧ್ಯಾಯ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಈಗ ಹೇಳ್ತಿದ್ರು ಒಬ್ಬರು ಮಾಟ ಮಂತ್ರದ ಬಗ್ಗೆ ಎಲ್ಲ ಕಡೆಯಲ್ಲಿ ಈಗ ಕೆಲವರಿಗೆ ಇಂಥ ಬೇಡವಾದ ಬೋಧನೆ ಮಾಡ್ತಾ ಇದ್ದಾರೆ ಎಂಬುದಾಗಿ. ಅದಕ್ಕೆ ಸುಳ್ಳು ಬೋಧನೆ ಹೇಳೋದು. ಈ ಬೋಧನೆಗೆ ಸುಳ್ಳು ಬೋಧನೆ, ಭಯ ಹುಟ್ಟಿಸುವ ಯಾವುದೇ ಬೋಧನೆ ಆಗಿರ್ಬೋದು. ದೇವರು ಒಬ್ಬ ಕುರುಬನನ್ನು ನೇಮಿಸಿದ್ದು ಭಯ ಹುಟ್ಟಿಸ್ಲಿಕ್ಕೆ ಅಲ್ಲ ಸಭೆಯನ್ನು, ಅವನು ಕಂಟ್ರೋಲಲ್ಲಿ ಇಡಲಿಕ್ಕೆ. ಸಭೆಗೆ ಎಲ್ಲರೂ ಪ್ರತಿ ವಾರ ಬರಬೇಕಂತ ಭಯ ಹುಟ್ಟಿಸುವುದಲ್ಲ. ದೇವರ ಪ್ರೀತಿಯನ್ನು ಬೋಧಿಸಿದರೆ ಸಾಕು, ಅವನು ಬರ್ತಾನೆ, ವೀಕ್ಲಿ ಬರ್ತಾನೆ. ಸಭಾಪಾಲಕ ಪ್ರೀತಿಯಿಂದ ನಡೆದ್ರೆ ಆಯಿತು. ಸದ್ದಾಮ್ ಹುಸೇನ್ ಮತ್ತು ಹಿಟ್ಲರ ಥರ ಇದ್ದರೆ ಬರುವುದಿಲ್ಲ ಜನರು. ಭಯ ಹುಟ್ಟಿಸಿದರೆ ಹೆದ್ರಿ ಯಾಕೆ ಹೆದರಿಸಬೇಕು? ದೇವರು ಹೆದರಿಸುವ ಸೇವೆಯನ್ನು ಕೊಟ್ಟಿದ್ದಾನ, ಸಮಾಧಾನ ಪಡಿಸುವ ಸೇವೆಯನ್ನು ಕೊಟ್ಟಿದ್ದಾನೆ, ಸಮಾಧಾನವನ್ನು ಸಾರುವ ಸುವಾರ್ತೆಗೆ ನಮ್ಮನ್ನು ಸೇವಕರನ್ನಾಗಿ ನೇಮಿಸಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಒಬ್ಬ ದೇವಸೇವಕನ ಜವಾಬ್ದಾರಿ, ಒಬ್ಬ ತಂದೆಯ ಜವಾಬ್ದಾರಿ ಮಕ್ಕಳನ್ನು ಧೈರ್ಯಪಡಿಸುವಂಥದ್ದು, ಭಯಪಡಿಸುವಂಥದ್ದಲ್ಲ. ನಾನಿದ್ದೇನೆ, ಮಕ್ಕಳಿಗೆ ಮಕ್ಕಳು ತಪ್ಪಾಗಲಿ ಮಕ್ಕಳೊಟ್ಟಿಗೆ ನಿಂತು ಅವರನ್ನು ತಿದ್ದಬೇಕು, ನಿಲ್ಲಬೇಕು. ನಾವು ನಮ್ಮ ಮಕ್ಕಳವರು ತಪ್ಪು ಮಾಡಿದರೆ ಎಗ್ರಿ ಆಗುವುದಲ್ಲ, ನೀನು ಮಾಡಿದ್ದು ಸರಿ ಅಂತ ಹೇಳುವುದಲ್ಲ. ಸರಿಯನ್ನು ಸರಿ, ತಪ್ಪನ್ನು ತಪ್ಪು, ಈ ತಪ್ಪು ತಿರುಗಿ ಮಾಡಬೇಡ. ಬಟ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ಅವರ್ ಚಿಲ್ಡ್ರನ್. ಆ ಚಿಲ್ಡ್ರನ್ನೊಟ್ಟಿಗೆ ಅವರ ತಂದೆ ನಿಲ್ತಾರೆ, ಅನ್ಯರು ನಿಲ್ತಾರೆ. ಅನ್ಯರು ಅಂದರೆ ಕ್ರೈಸ್ತೇತರರು, ದೇವರ ಮಕ್ಕಳಾಗಿರುವ ನಾವು, ನಮ್ಮ ಮಕ್ಕಳಿಗೆ ಜೊತೆಗಾರರಾಗಿ ನಾವು ನಿಲ್ಲುವಂಥದ್ದು. ಅವರನ್ನು ಒಬ್ಬ ಯಾವುದೇ ತಂದೆ ಅವನ ಮಗನನ್ನು ಕ್ರಮಪಡಿಸಲಿಕ್ಕೆ ಡಾಬರ್ ಮ್ಯಾನ್ಗೆ ಗೂಡಿನಲ್ಲಿ ಹಾಕುವುದಿಲ್ಲ. ಈಗ ನನ್ನ ಮಗನನ್ನು ಸರಿ ಮಾಡು, ಕಚ್ಚು, ಕೈಗೆಲ್ಲ ಕಚ್ಚು ಅಂತ ಇಲ್ಲ, ಕಾಲಿಗೆಲ್ಲ ಕಚ್ಚು ಅಂತ ಇಲ್ಲ. ಅಪ್ಪನೇ ಟ್ರೈನ್ ಮಾಡ್ತಾನೆ. ಹಾಗೆ ದೇವರು ನಮ್ಮನ್ನು ಟ್ರೈನ್ ಮಾಡಲಿಕ್ಕೆ ಸೈತಾನನ ಕೈಗೆ ಕೊಡುವುದಿಲ್ಲ. ನಾವು ದೇವರ ಮಕ್ಕಳು. ನಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಹಾನಿ ಹೇಗೆ ಆಗುವುದು? ಯಾವ ಮಾಟದಾಗುವುದು? ಯಾವ ಮಂತ್ರ ಯಾರು ಪಠಿಸಿದರೆ? ಈ ಲೋಕದೆಲ್ಲ ಒಟ್ಟಾಗಿ ಸೇರಿ ಮಂತ್ರಗಾರರು ಪಠಿಸಿದ್ರು ಕ್ರಿಸ್ತನ ನಂಬುವ ಒಬ್ಬನಿಗೂ ಏನಾಗುವುದಿಲ್ಲ. ನಂಬಿಕೆಯಿಂದ ಇರಿ, ಧೈರ್ಯದಿಂದ ಇರಿ. ನಿಮ್ಮ ಒಳಗೆ ದೇವರಿದ್ದಾನೆ. ಬೈಬಲ್ ಹೇಳ್ತದೆ 4ನೇ ಅಧ್ಯಾಯ 4ನೇ ವಚನ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಎಷ್ಟು ಚಂದ ಹೇಳ್ತಾನೆ. ಓ ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನ ಹೆಚ್ಚಿನವನಾಗಿದ್ದಾರೆ. ಲೋಕದಲ್ಲಿ ಯಾರಿರುವುದು? ಸೈತಾನ ಮತ್ತು ಆತನ ದೂತರು ಆತ್ಮಿಕ ಲೋಕದಲ್ಲಿ ತಿರುಗಾಡ್ತಾ ಇದ್ದಾರೆ. ನಮ್ಮಲ್ಲಿರುವವನು ಯಾರು? ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು. ನಿಮ್ಮಲ್ಲಿರುವವನು ಲೋಕದಲ್ಲಿರುವವನಿಗಿಂತ, ಸೈತಾನ ಮತ್ತು ಆತನ ದೂತರಿಗಿಂತ ಹೆಚ್ಚಿನವನೆಂಬುದಾಗಿ ಬೈಬಲ್ ಬರ್ತಿದೆ. ನಿನ್ನ ಒಳಗಿರುವವನು ಭೂಲೋಕದಲ್ಲಿ ಅಂದರೆ ಆತ್ಮಿಕ ಲೋಕದಲ್ಲಿರುವ ಸೈತಾನನಿಗಿಂತ ಹೆಚ್ಚಿನವನಿರುವುದು. ಹಾಗಾಗಿ ಯಾರು ಭಯಪಡಬೇಕಾಗಿಲ್ಲ. ಈಗ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಹೇಗೆ? ಸಿಸ್ಟರ್ಸ್ನವರಿಗೆ, ಕಿಚನ್ನಲ್ಲಿ ಕೆಲಸ ಮಾಡುವವರಿಗೆ ಗೊತ್ತಿದೆ. ದೇವರನ್ನು ಡಬ್ಬೆಗೆ ಹೋಲಿಸ್ತಾ ಇಲ್ಲ,
ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿಕ್ಕೆ, ನೀವು ಸ್ಟೈನ್ಲೆಸ್ ಸ್ಟೀಲ್ ಅಂಗಡಿಗೆ ಹೋಗ್ತೀರಿ, ಸ್ಟೀಲ್ನ ಶಾಪಿಗೆ ಹೋಗ್ತೀರಿ. ಅಲ್ಲಿ ಪಾತ್ರೆಗಳು, ಡಬ್ಬಗಳಿದೆ, ರೌಂಡ್ ಡಬ್ಬ, ಅದರಲ್ಲಿ ತಿಂಡಿ ಸ್ಟೋರ್ ಮಾಡುವಂಥ ಡಬ್ಬಗಳೆಲ್ಲ ಇರ್ತದೆ, ಅಕ್ಕಿ ಹಾಕಿಟ್ಟು ಸಣ್ಣ ಸಣ್ಣ ಡಬ್ಬ. ನೀವು ನೋಡುವಾಗ ಒಂದಿರ್ತದೆ, ಅದರೊಳಗೆ 6 ಡಬ್ಬ ಇರ್ತದೆ, ಒಟ್ಟಿಗೆ 7 ಡಬ್ಬ ಇರ್ತದೆ. ಓಕೆ, ಒಂದು 3 ಡಬ್ಬವನ್ನು ಇಟ್ಕೊಳ್ಳಿ. ಒಂದು ಹೊರಗೆ ಒಂದು ಡಬ್ಬ ಇದೆ, ಅದರ ಒಳಗೆ ಒಂದು ಡಬ್ಬ ಇದೆ, ಅದರ ಒಳಗೆ ಒಂದು ಡಬ್ಬ ಇದೆ. ನಿಮಗೆ ಅಂಡರ್ಸ್ಟ್ಯಾಂಡಿಂಗಿಗೆ ಹೇಳ್ತೇನೆ. ಈ ಒಳಗಿನ ಸಣ್ಣ ಡಬ್ಬ ನೀನಂತ ನೆನೆಸು, ಅದರ ಒಳಗೆ ಇನ್ನೊಂದು ಡಬ್ಬ ಇದೆ, ಅದು ಕರ್ತನಾದ ಯೇಸು ಅಂತ ನೆನೆಸುವುದು ಮಾತ್ರ. ಹೊರಗಿನ ಡಬ್ಬ ತಂದೆಯಾದ ದೇವರು. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ, ಈ ಡಬ್ಬೆ ಒಳಗೆ, ಮತ್ತು ಆ 2ನೇ ಡಬ್ಬೆ ಇನ್ನೊಂದು ಡಬ್ಬೆ ಒಳಗೆ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಸೇರಿ ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ. ಹಾಗಾದ್ರೆ ಇಷ್ಟು ಪ್ರೊಟೆಕ್ಷನ್ ನಿನಗೆ ಇದ್ದ ಮೇಲೆ ಈ ಮಾಟ ಮಂತ್ರದ ಬಗ್ಗೆ ಆಲೋಚನೆ ಯಾಕೆಪ್ಪ? ಆಲೋಚನೆನೇ ಬೇಡ. ಮಾಟ ಮಂತ್ರಕ್ಕೆ ನೀನು ಡೇಂಜರ್ ವ್ಯಕ್ತಿ. ಸೈತಾನನಿಗೆ ನೀನೇ ಖತರ್ನಾಕ್ ವ್ಯಕ್ತಿ. ಆತನಿಗೆ ನಿನ್ನ ಹತ್ರ ಬರಲಿಕ್ಕೆ ಅವನಿಗೆ ಬೇಡ. ನಿನ್ನಲ್ಲಿರುವ ಅಭಿಷೇಕವನ್ನು ನೋಡಿ, ನಿನ್ನಲ್ಲಿರುವ ಕ್ರಿಸ್ತನನ್ನು ನೋಡಿ ಅವ ಪರಲಂಗಟ್ಟೆ ದೂರ ಓಡ್ತಾನೆ. ನೀನು ಯಾಕೆ ಭಯಪಡ್ತಿ? ಅದನ್ನು ಭಯಪಡುವುದು ಬಿಟ್ಟು ತಂದೆಯಾದ ದೇವರಿಗೆ ಭಯಭಕ್ತಿಯಿಂದ ನಾವು ನಡೆಯುವ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ದೇವರ ಭಯವೇ ಜ್ಞಾನದ ಆರಂಭ. ದೇವರಿಗೆ ಭಯಪಡುವುದಂದರೆ ನಡುಗುವುದಲ್ಲ. ಇದರಿ ದ ರೆವರೆನ್ಸ್ ಫಸ್ಟ್ ಪ್ರಿಯಾರಿಟಿ. ದ ರೆವರೆನ್ಸ್, ಆತನಿಗೆ ರೆವರೆನ್ಸ್ ಕೊಡುವುದು, ಗೌರವ ಕೊಡುವಂಥದ್ದು. ಒಂದು ಹೆಂಡತಿ ಗಂಡನಿಗೆ ಭಯಪಡುವುದಲ್ಲ, ಗಂಡನಿಗೆ ಮರ್ಯಾದೆ ಕೊಡುವಂಥದ್ದು, ಗೌರವ ಕೊಡುವಂಥದ್ದು. ಒಂದು ಮಕ್ಕಳು ತಂದೆ ಭಯಪಡಿಸಬಾರ್ದು, ಭಯಪಡುವುದಲ್ಲ, ತಂದೆಯನ್ನು ಸನ್ಮಾನಿಸುವಂಥದ್ದು. ದೇವರಿಗೆ ಭಯಪಡುವುದಂದರೆ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಸನ್ಮಾನಿಸುವುದೇ ದೇವರಿಗೆ ಭಯಪಡುವಂಥದ್ದು. ಆತನನ್ನು ಬಿಟ್ಟರೆ ನಮಗೆ ಇಲ್ಲಿ ಯಾರೂ ಆಧಾರ ಇಲ್ಲ. ಆತನೇ ಆಧಾರ. ನಿನ್ನ ಈ ಲೋಕದಲ್ಲಿ ಅಪ್ಪ ಆಧಾರ ಆಗಿರ್ಬೋದು, ನಿನ್ನ ಅಮ್ಮ ಆಧಾರ ಆಗಿರ್ಬೋದು, ಮತ್ತು ಅಣ್ಣ ಆಧಾರ ಆಗಿರ್ಬೋದು. ಇವರು 3 ಆಧಾರ ಮಾಡಿಕೊಂಡ 3 ಬದುಕಬೇಕಾದ್ರೆ ನಿನಗೆ ಮೊದಲು ಆಧಾರ ದೇವರಾಗಿರಬೇಕು. ಇನ್ನೊಂದು ವಚನ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 3:20 ವಚನ, ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿ ಅನುಸಾರವಾಗಿ, ಅಂದರೆ ಕರ್ತನಾದ ಯೇಸುವಿನ ಶಕ್ತಿಯ ನಿನ್ನಲ್ಲಿ ಆ ಕಾರ್ಯವು ಸಾಧನೆಗೊಳ್ಳುವುದು. ಯಾವ ಶಕ್ತಿ ಅಂದರೆ ಭೂಮಿ ಆಕಾಶ ಉಂಟು ಮಾಡಿದ ದೇವರ ಶಕ್ತಿ ಅನುಸಾರವಾಗಿ. ನೀನು ಬೇಡುವುದಕ್ಕಿಂತಲೂ, ನೀನು ಯೋಚನೆ ಮಾಡುವುದಕ್ಕಿಂತಲೂ, ಪ್ರಾರ್ಥಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರು. ಮಾಟ ಬಂದರೆ, ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಓಡ್ತದೆ. ಮಾಡಿದವನಿಗೂ ಮಾಡಿಸಿದವನಿಗೂ ಪ್ರಾಬ್ಲಮ್. ರಿಟರ್ನ್ ಮಾಡಿದವನಿಗೂ ಮಾಡಿಸಿದವನಿಗೂ ಪ್ರಾಬ್ಲಮ್. ಇದರ ಟೆಸ್ಟಿಮನಿ ನಾನು ತುಂಬ ಕೊಡಬಲ್ಲೆ. ನನ್ನ ಪ್ರಾರಂಭದ ದಿನದಲ್ಲಿ ನಾವು ಸಹೋದರರು ಪ್ರಾರ್ಥನೆ ಮಾಡಿದಾಗ ಏನೆಲ್ಲ ಆಗಿದೆ, ಎಂತೆಲ್ಲ ಪ್ರಾಬ್ಲಮ್ ಆಗಿದೆ, ದುರಾತ್ಮಗಳು ಹಿಂದೆ ಹೋಗಿ ಏನೆಲ್ಲ ಹೇಳಿವೆ. ಇದರ ಬಗ್ಗೆ ನಿಮಗೆ ಹೆದರಿಕೆನೂ ಬೇಡ, ಅದರ ಬಗ್ಗೆ ಆಲೋಚನೆ ಮಾಡುವುದು ಬೇಡ. ನಿಮಗೂ ಮತ್ತು ನನಗೂ ಕರ್ತನಿದ್ದಾನೆ. ಆ ಕರ್ತನ ಬಗ್ಗೆ ಆಲೋಚನೆ ಮಾಡುವ, ಆತನಿಗೆ ಮಹಿಮೆಯನ್ನು ಸಲ್ಲಿಸುವ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತಂದೆಯಾದ ದೇವರ, ನಮ್ಮಲ್ಲಿ ಕಾರ್ಯ ಸಾಧಿಸುವ ಕರ್ತನಾದ ಯೇಸುವಿನ ಶಕ್ತಿಯ ಅನುಸಾರವಾಗಿ ನಮಗೆ ಕಾರ್ಯ ಸಾಧಿಸುವುದು ಯಾರ ಶಕ್ತಿ? ದೇವರ ಶಕ್ತಿ. ಹಾಗಾದರೆ ಅವಕಾಶ ಇದೆಯಾ ನಮಗೆ ಪ್ರಾಬ್ಲಮ್ ಆಗಲಿಕ್ಕೆ? ಅಲ್ಲಿ ಕೂಡ ಇಲ್ಲಿ ಹತ್ತಿರದ ಊರಿನಲ್ಲಿ ಒಂದು ಹೇಳ್ತಾ ಇದ್ರಂತೆ, ಅಮಾವಾಸ್ಯೆಗೆ ನಾವು ರಾತ್ರಿಗೆ ಪ್ರೇಯರ್ಗೆ ಸೇರಿ ಬರುವ ಅಂತ. ನೀವು ಬರದಿದ್ದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಎಂತ ಇದು? ಇದೆಲ್ಲ ದೇವಸೇವಕರು ಮಾತಾಡುವ ಮಾತನ್ನು. ಡೋಂಟ್ ಟಾಕ್ ಲೈಕ್ ದ್ಯಾಟ್. ಪ್ರಿಯರೇ, ಅಂಥ ಮಾತಿಗೆ ಭಯಪಡಬೇಡಿ. ಅದು ಸುಳ್ಳು ಮಾತುಗಳು, ಸುಳ್ಳು ಮಾತು. ಅವರು ಸತ್ಯ ಸೇವಕರು, ಅವರ ಬಾಯಲ್ಲಿ ಸುಳ್ಳು ಮಾತುಗಳು ಬರ್ಬೋದು. ಬಟ್ ನೀವು ದೇವರ ವಾಕ್ಯದಲ್ಲಿ ಎಲ್ಲರೂ ಬೆಳೀರಿ, ಬೆಳೀರಿ, ಬೆಳೀರಿ. ಯಾವ ಮಾಟ, ಯಾವ ಮಂತ್ರ ನಿಮಗೆ ಅಡ್ಡಿ ಇಲ್ಲ. ನಿಮ್ಮಲ್ಲಿರುವ ಕ್ರಿಸ್ತನು ಎಲ್ಲವುಗಿಂತ ದೊಡ್ಡವನಾಗಿದ್ದಾನೆ. 9ನೇ ಅಧ್ಯಾಯ ಯೋಹಾನನ್ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು, ತಂದೆ, ನೀನು ನನಗೆ ಕೊಟ್ಟಿರುವಂಥ ಈ ಕುರಿಗಳು, ಇವರು ಸಭೆ, ನನಗೆ ನೀನು ಕೊಟ್ಟಿರುವ ಎಲ್ಲ ಘನತೆಯಲ್ಲಿ ಅತೀ ದೊಡ್ಡವಾದದೆಂಬುದಾಗಿ ಹೇಳ್ತಾನೆ ನಮ್ಮನ್ನು. ಹಾಗಾದರೆ ಕ್ರಿಸ್ತನ ಯೇಸು ಹೇಳ್ತಾನೆ, ನಿಮ್ಮನ್ನು ಒಬ್ಬನು ಕೂಡ ನನ್ನ ಕೈಯಿಂದ ಕಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಇನ್ನು ಹೇಳ್ತಾನೆ, ಇನ್ನೊಂದು ಮಾತು ಇದೆ, 13ನೇ ಅಧ್ಯಾಯ 5ನೇ ವಚನ, ಇಬ್ರಿಯರು ಬರೆದ ಪತ್ರಿಕೆ, ನಾನು ನಿನ್ನ ಕೈಯನ್ನೆಂದಿಗೂ ಬಿಟ್ಟು ಬಿಡುವುದಿಲ್ಲ. ನಮ್ಮ ಕೈ ಆತನ ಹಿಡಿದಿದ್ದಾನೆ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ ಎಂಬುದಾಗಿ ದೇವರು ತಾನೇ ನಮಗೆ ಹೇಳಿದ್ದಾನೆ. ಈಗ ನಮ್ಮ ಭಾಗ ಇದೆ. ಆದ್ದರಿಂದ ಕರ್ತನು ನನಗೆ ಸಹಾಯಕನು, ನಾನು ಭಯಪಡೆನು.
ಎಲ್ಲರೂ ಹೇಳಿ, ಕರ್ತನು ನನಗೆ ಸಹಾಯಕನು, ನಾನು ಭಯಪಡೆನು. ಈ ಮನುಷ್ಯರು ನನಗೆ ವಿರುದ್ಧವಾಗಿ ಏನು ಮಾಡಿಯಾರು ಎಂಬುದಾಗಿ ನಾನು ಧೈರ್ಯದಿಂದ ಹೇಳಬಲ್ಲೆನು. ಕಮಾನ್ ಎರೈಸ್, ಭಯಪಡಬೇಡಿ. ಎಷ್ಟು ಮಂದಿ ನೀವು ನೋಡ್ತಾ ಇದ್ದೀರಾ, ವೀಕ್ಷಿಸ್ತಾ ಇದ್ದೀರಾ? ಒಂದು ವೇಳೆ ಯಾರಾದರೂ ಭಯ ಹುಟ್ಟಿಸುವುದಾದರೆ ಅವರಿಗೆ ಕ್ವಶನ್ ಹಾಕಿ, ಈ ಬೋಧನೆ ಇಲ್ಲ ಇಲ್ಲಿ ಅಂತ. ಸತ್ಯವೇದದಲ್ಲಿ ಭಯ ಹುಟ್ಟಿಸುವ ಬೋಧನೆ ಅಲ್ಲ, ಭಯವನ್ನು ತೆಗೆಯುವಂಥ ಬೋಧನೆ. ಪ್ರಿಯರೇ, ನಾನು ನಿಲ್ಲಿಸ್ತೇನೆ, ಸಮಯ ಆಯಿತು. ನೆಕ್ಸ್ಟ್ ಏನಾದರೂ ಇದನ್ನು ಕಂಟಿನ್ಯೂ ಮಾಡಬೇಕಂತ ಇದ್ದರೆ ಮಾಡ್ತೇನೆ, ಅಥವಾ ಬೇರೆ ಸಂದೇಶ ಇನ್ನೂ ಕೂಡ ನಿಮ್ಮನ್ನು ಸಂತೈಸುವ ಬಲಪಡಿಸುವಂಥ ಸಂದೇಶವನ್ನೇ ಮಾತಾಡುವ. ದೇವರು ನಡೆಸ್ತಾನೆ. ಇದು ದೇವರು ನಡೆಸಿ ಮಾತಾಡಿದಂಥ ಮಾತುಗಳು. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸಿದ್ದೇವೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ನಿನ್ನ ಕೃಪೆಯು ಶಾಶ್ವತವಾದ. ಸಂದೇಶವನ್ನು ಕೇಳಿದಂಥ ಜನರ ಹೃದಯದಲ್ಲಿ ಸಂತೈಸಲ್ಪಡಲಿ, ಆತ್ಮದಲ್ಲಿ ಸಂತೈಸಲ್ಪಡಲಿ, ಮನಸ್ಸಿನಲ್ಲಿ ಕೂಡ ಸಂತೈಸಲ್ಪಡಲಿ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಎಲ್ಲರನ್ನೂ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ, ಯೇಸು ಕ್ರಿಸ್ತನ ರಕ್ತದ ಕೋಟೆಯಲ್ಲಿ ಮರೆ ಮಾಡುತ್ತಾ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ, ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರಿಯರೇ, ನೆಕ್ಸ್ಟ್ ವೀಕ್ನಿಂದ ನಾನು ಮನೆಯಿಂದ ಕೆಲವು ಮೋಸ್ಟ್ಲಿ ವೀಕ್ಲಿ 4 ಲೈವ್ ಆಗಿ ಸಮಯ ಹೇಳ್ತೇನೆ. ನಾನು ಲೈವ್ ಆಗಿ ಕೊಡ್ತೇನೆ ಸಂದೇಶ, ಉಪದೇಶ ಕೊಡ್ತೇನೆ. ಒಂದೊಂದು ಸಬ್ಜೆಕ್ಟ್ನ ಮೇಲೆ ಎವ್ರಿಡೇ ಮಾತಾಡ್ತಾ ಇರ್ತೇನೆ. ಬೈಬಲ್ ಸ್ಟಡಿ ನೀವೆಲ್ಲ ಜಾಯಿನ್ ಆಗ್ಬೋದು. ಫೇಸ್ಬುಕ್ನಲ್ಲಿ ಬರ್ತದೆ ಮತ್ತು ಯೂಟ್ಯೂಬ್ನಲ್ಲಿ ಬರ್ತದೆ. ನನ್ನ ನಂಬರ್ ಇದೆ, ನನ್ನ ಇದರಲ್ಲಿ ನಂಬರ್ ಇದೆ, ಕೆಳಗೆ ಬರ್ತಾ ಇದೆ ನಂಬರ್. ಯಾರಿಗೆ ನಾನು ವಾಟ್ಸಪ್ನಲ್ಲಿ ಕಳಿಸ್ತೇನೆ, ಮಾತಾಡ್ತಾ ಇರುವಾಗ ಯಾರಿಗೆ ಸ್ಟಡಿ ಕಲಿಬೇಕು, ಟೀಚಿಂಗ್ ಕಲಿಬೇಕೆಂಬುದಾಗಿ ಬಯಕೆದೆ, ನೀವು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ಕಿಗೆ ಲೈಕ್ ಮಾಡಿ. ಆವಾಗ ನಿಮಗೆ ಅದು 2ರಲ್ಲಿ ಬರ್ತದೆ. ನೀವು ಅದನ್ನು ಕಲಿಬೋದು. ಲೈನ್ ಆಗಿ ನಾನು ಮಾತಾಡ್ತೇನೆ. ಒಂದು ಸಬ್ಜೆಕ್ಟನ್ನು ಕ್ಲೀನ್ ಬಿಡಿಸುತ್ತಾ ಟೀಚಿಂಗ್ ಮಾಡ್ತಾ ಬರ್ತೇನೆ. ನಿಮಗೆ ಅದು ಒಂದು ಬೈಬಲ್ ಸ್ಟಡಿ ಆಗಿರ್ತದೆ. ನೀವು ತುಂಬ ಕಲೀಲಿಕ್ಕೆ ಆಗ್ತದೆ. ಗಾಡ್ ಬ್ಲೆಸ್ ಯು.